ಮಂತ್ರಿಗಳ ದಯಮಾಡಿ ಮಂತ್ರಿಗಳ ಉತ್ತರ ಕೊಡಿ. ಮಾನ್ಯ ಸಭಾಪತಿಗಳೇ, ಏನು ಸದಸ್ಯರು ಹೇಳಿದ್ದಾರೆ ಅದು ಮೊಟ್ಟೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಲೆವೆಲಲ್ಲಿ ಎಷ್ಟು ಪ್ರೈಸ್ ಇರುತ್ತಾ ಅದನ್ನ ನಾವು ಯೂಶಲಿ ಫಿಕ್ಸ್ ಮಾಡೋದು. ಹೋದ ವರ್ಷಕ್ಕೆ ಈ ವರ್ಷಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದ್ರ ಮಧ್ಯೆ ಏನಾಗಿದೆ, ಕೆಲವು ಕಡೆಗೆ ಅಟೆಂಡೆನ್ಸ್ ಕಮ್ಮಿ ಇದ್ದಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು ಇಷ್ಟು ದಿವಸ. ಈಗ ನಾವು ಇದು ಏನು ಫೇಶಿಯಲ್ ಅಟೆಂಡೆನ್ಸ್ ಬಂದ ಮೇಲೆ ಸ್ವಲ್ಪ ಕೆಲವು ಕಡೆಗೆ ಎಲ್ಲಿ ಅಟೆಂಡೆನ್ಸ್ 100% ಇದೆ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಗೊತ್ತಿದೆ. ಹೋದ ತಿಂಗಳು ಕೂಡ ನನ್ನ ನ್ಯಾಷನಲ್ ಲೆವೆಲಲ್ಲೂ ಕೂಡ ₹7.10 ಬಂದಿದೆ. ಮತ್ತೆ ಆಗಸ್ಟ್ ಅಲ್ಲಿ ಅಂದ್ರೆ ಈಗ ಈ ಮಂತು ₹5.33 ಕಡೆ ಇದೆ. ಒಂದು ಮೈಸೂರಲ್ಲಿ ₹5.93 ಇದೆ. ನಾನು ಇದನ್ನ ಯಾವ ರೀತಿ ಅಂತೇಳಿ ನೋಡಿಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ನೋಡಿಕೊಂಡು, ಯಾಕಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಆಗಿರೋದು ನಿಜಾನೇ. ನಾವು ಅಟೆಂಡೆನ್ಸ್ ಟೈಟ್ ಮಾಡೋದ್ರಿಂದ ಇವಾಗ ಸೊ ಅದು ಜೆನ್ಯೂನಿಟಿ ಬರ್ತಾ ಇದೆ. ಜೆನ್ಯೂನಿಟಿ ಬಂದಿರೋದ್ರಿಂದ ಆದಷ್ಟು ಬೇಗ ಇದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ನೋಡಿ ಮಾತಾಡಿ ಆದಷ್ಟು ಬೇಗ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೈನಾನ್ಸ್ ಬೇಕಾಗ್ತದೆ ಇದಕ್ಕೆ. ನಾನು ಆದಷ್ಟು ಬೇಗ ನನ್ನ ಇಲಾಖೆಗೆ ನಾನು ಫೈನಾನ್ಸ್ ಅವ್ರ ಜೊತೆಗೆ ಮಾತಾಡಿಕೊಂಡು ಮುಂದಿನ ಕ್ರಮವನ್ನು ತಗೊಂಡು ಹೋಗ್ತಕ್ಕಂಥದ್ದು ನಾನು ಆದಷ್ಟು ಬೇಗ ತೀರ್ಮಾನ. ಈಗ ಹಿಂದಿನ ತಿಂಗಳು ₹6 ₹7 ಅಂತ ಹೇಳ್ತಾ ಇದ್ರೆ ಮಾನ್ಯ ಸಭಾಪತಿಗಳೇ, ಅದು ಅಲ್ಲೇ ₹2 ಕೈಯಿಂದ ಬಿತ್ತು. ಆದ್ರೆ ಮುಂದೆ ಈ ಮಂತ್ ಅಲ್ಲಿ ₹8.5 ಆಗಿದೆ ಮಾನ್ಯ ಸಭಾಪತಿಗಳೇ. ಈಗ ಈ ಮಂತ್ ಜಾಸ್ತಿ ಆಗಿದೆ. ಹಾಗಾಗಿ ಆವಾಗ ₹3 ಡಿಫರೆನ್ಸ್ ಬರುತ್ತೆ. ಇಲ್ಲ, ನಾನು ಸುಮಾರು 10 ಜನ ಕ್ವಶನ್ ಮಾಡಿ ಇದು ಮಾಡಿದ್ದೇನೆ. ಹಾಗಾಗಿ ದಯಮಾಡಿ ನಾವೇನ್ ಹೇಳ್ತೀವಿ, ಇಲ್ಲ ನೀವು ಸರ್ಕಾರ ಯಾವುದೇ ಒಂದು ಏಜೆನ್ಸಿ ಕೊಟ್ಬಿಟ್ರೆ ತುಂಬಾ ಒಳ್ಳೇದದು. ಈಗ ನೀವು ಒಂದು ಏಜೆನ್ಸಿ ಕೊಟ್ಬಿಟ್ರೆ ಯಾವುದೇ ಹೊರೆ ಇರಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಮತ್ತೆ ಏನ್ ಹೇಳ್ತಾ ಇದ್ದೀನಿ ಸಭಾಪತಿಗಳೇ, ಇದರ ಜೊತೆಯಲ್ಲಿ ಇವತ್ತು ಪಾಠ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, SIR ಬಂದಿದೆ. SIRಗೆ ಕಂಪ್ಲೀಟ್ ಎಷ್ಟು ಜನ ಟೀಚರ್ಸ್ ಇದೆ ಅಷ್ಟೂ ಜನ ಪಾಠ SIR ಹೋಗ್ತಾ ಇದ್ದಾರೆ. ಇಲ್ಲಿ ಶಾಲೆಯಲ್ಲಿ ಯಾರೂ ಇಲ್ಲ. ಹಾಗಾಗಿ ದಯಮಾಡಿ SIR ಇರ್ಬೋದು, ಜಾತಿ ಗಂಟು ಇರ್ಬೋದು, BLO ಇರ್ಬೋದು, ಅಲ್ಲಲ್ಲ. ಹಾಗಾಗಿ ಈ ಹೊರೆ ಆಗ್ತಾ ಇದೆ. ದಯಮಾಡಿ ಅದನ್ನ ತಪ್ಪಿಸ್ಬೇಕು. ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿಯಿಂದ ಇಂಥ ಆನ್ಲೈನು ಇನ್ನೊಂದು SIR ಇವೆಲ್ಲ ಇಲ್ದಿರ ಅವರಿಗೆ ಪಾಠ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸನ್ಮಾನ್ಯ ಮಂತ್ರಿ ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ SIR ಇವತ್ತು ಮುಗಿತಾ ಇದೆ, ಮತ್ತೆ ಕಂಟಿನ್ಯೂ ಆಗಬಾರ್ದು. ಈಗ ಕನಿಷ್ಠ ಒಂದು 3-4 ಮಂತ್ಸ್ ನಡೀತಾ ಇದೆ. ದಯಮಾಡಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಸಭಾಪತಿಗಳೇ, ಆದಷ್ಟು ಬೇಗ ಇದನ್ನ ಫೈನಾನ್ಸ್ ಜೊತೆ ಮಾತಾಡಿ ಒಳ್ಳೆ ಒಂದು ರಿಸಲ್ಟ್ ಕೊಡ್ತಾರೆ. ಭೋಜೇಗೌಡರು ಆಯ್ತು. ಸಿಟಿ ರವಿ ಬಸವನಗೌಡ ಬಾದರ್ಲಿ. ಧನ್ಯವಾದಗಳು ಸಭಾಪತಿಗಳೇ. ಚುಕ್ಕೆ ಗುರುತಿನ ಪ್ರಶ್ನೆ 21 ಉನ್ನತ ಶಿಕ್ಷಣ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಪತಿ ಉತ್ತರವನ್ನ ನೀಡಲಾಗಿದೆ. ಉತ್ತರ ಒದಗಿಸಿದ್ದಾರೆ ಮಾನ್ಯ ಸಭಾಪತಿಗಳೇ. ಆದ್ರೆ ಇವತ್ತೇನು ಗಂಗಾವತಿ ಮತ್ತು ಕಳಕಲ್ಲಲ್ಲಿ ಕಾಲೇಜಲ್ಲಿ ಅಲ್ಲಿ ನಮ್ಮ ಸಿಂಧನೂರಿನ ವಿದ್ಯಾರ್ಥಿಗಳಲ್ಲಿ ಹೋಗ್ಬೋದು ಅಂತ ಉತ್ತರ ಕೊಟ್ಟಿದ್ದಾರೆ. ಸಮಜಾಯಿಸಿದಂತ ಉತ್ತರ ಅಲ್ಲ. ಅಲ್ಲಿ ಅನೇಕ ಕೋರ್ಸ್ಗಳಿಲ್ಲ ಮಾನ್ಯ ಸಭಾಪತಿಗಳೇ. ಬಿಟೆಕ್ ಇಲ್ಲ, CS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಮೆಷಿನ್ ಲರ್ನಿಂಗ್ ಇಲ್ಲ, ಬಿಟೆಕ್ A1 ಇಲ್ಲ, ರೋಬೋಟಿಕ್ಸ್ ಇಲ್ಲ, ಬಿಟೆಕ್ ಸೈಬರ್ ಸೆಕ್ಯೂರಿಟಿ ಇಲ್ಲ, ಡಿಜಿಟಲ್ ಫಾರೆನ್ಸಿಕ್ ಇಲ್ಲ, ಬಿಟೆಕ್ ಸೆಮಿ ಕಂಡಕ್ಟರ್ ಇಲ್ಲ. ಇಂಥ ಅನೇಕ ಕೋರ್ಸ್ಗಳು ಇಲ್ಲದಂತ ಕಾಲೇಜುಗಳು ಇವತ್ತು ಸಿಂಧನೂರು ವಿದ್ಯಾರ್ಥಿಗಳು ಹೋಗ್ಬೇಕಂತ ಹೇಳ್ತಿದ್ದಾರೆ. ಇವತ್ತು ಸುಮಾರು 41 ಇವತ್ತು ಅತಿ ಹೆಚ್ಚು ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆ ಹೊಂದಿರತಕ್ಕಂಥ ಸಿಂಧನೂರು ತಾಲೂಕಾಗಿದೆ. ಇವತ್ತು ಏನು ಕಂಪೇರ್ ಟು ಗಂಗಾವತಿ ಮತ್ತು ಯಲಬುರ್ಗಾ ಕಂಪೇರ್ ಮಾಡಿದ್ರೆ ಇವತ್ತು ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಉಳಿದಾವೆ. 11 ಇವತ್ತು ವಿಜ್ಞಾನ ಕಾಲೇಜುಗಳಿದಾವೆ. ಅಲ್ಲಿ ತಾವು ಖಂಡಿತವಾಗ್ಲೂ ಇವೆಲ್ಲ ಕೋರ್ಸ್ ಒಳಗೊಂಡಂತೆ ಹೊಸ ಕಾಲೇಜನ್ನು ಇದೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಮಾಡಬೇಕಂತ ಕೇಳ್ತೇನೆ. ಮಾನ್ಯ ಸಚಿವರು ಉತ್ತರ ಹೇಳ್ತಾರೆ. ಸನ್ಮಾನ್ಯ ಸಭಾಪತಿಗಳೇ,
ರಾಜ್ಯದಲ್ಲಿ ಸನ್ಮಾನ್ಯ ಸಭಾಪತಿಗಳೇ, ರಾಜ್ಯದಲ್ಲಿ ಈಗಾಗಲೇ ಸನ್ಮಾನ್ಯ ಸಭಾಪತಿಗಳಿಗೆ ಈಗಾಗಲೇ ರಾಜ್ಯದಲ್ಲಿ ಸಭಾಪತಿಗಳು ಕೇಳಿಸ್ತಾ ಇಲ್ಲ, ಮೈಕ್